ನಿಲ್ಲಿ. ಕಿರುಚಾಡುವ ಅಥವಾ ಕೋಪಗೊಳ್ಳುವ ಮೊದಲು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇದರಿಂದ ನನಗೆ ನಿಜವಾಗಿಯೂ ನೆಮ್ಮದಿ ಸಿಗುತ್ತಿದೆಯೇ? ಇಂದಿನ ದಿನಗಳಲ್ಲಿ ಸಣ್ಣ ವಿಷಯಗಳಿಗೂ ನಾವು ಸಿಟ್ಟಾಗುತ್ತೇವೆ. ಟ್ರಾಫಿಕ್ ಇರಲಿ ಅಥವಾ ಯಾರೋ ಮಾಡಿದ ಕಮೆಂಟಿರಲಿ, ನಾವು ಹತೋಟಿ ಕಳೆದುಕೊಳ್ಳುತ್ತೇವೆ. ಆದರೆ ಇದು ನಮ್ಮನ್ನು ಮತ್ತಷ್ಟು ಕುಗ್ಗಿಸುತ್ತದೆ ಅಷ್ಟೇ. ಸೆನೆಕಾ ಹೇಳುವಂತೆ, ಅತಿಯಾದ ಭಾವನೆಗಳನ್ನು ತೋರಿಸುವುದು ನಿಮ್ಮ ನೋವನ್ನು ಕಡಿಮೆ ಮಾಡುವುದಿಲ್ಲ. ಬದಲಾಗಿ ಅದು ನಿಮ್ಮನ್ನು ಮುಜುಗರಕ್ಕೆ ಈಡುಮಾಡುತ್ತದೆ. ಮುಂದಿನ ಬಾರಿ ಸಂಯಮ ಕಳೆದುಕೊಳ್ಳುವಾಗ ಈ ವಿವೇಚನೆಯ ಪರೀಕ್ಷೆ ನಡೆಸಿ. ನಿಮ್ಮ ಕೋಪ ಸಮಸ್ಯೆಯನ್ನು ಪರಿಹರಿಸುತ್ತಿದೆಯೇ ಅಥವಾ ಹೆಚ್ಚಿಸುತ್ತಿದೆಯೇ? ಕೊನೆಯ ಬಾರಿ ನೀವು ಯಾವುದಕ್ಕಾಗಿ ತುಂಬಾ ಕೋಪಗೊಂಡಿದ್ದಿರಿ? ಕಾಮೆಂಟ್ ಮಾಡಿ ತಿಳಿಸಿ. ಪ್ರಪಂಚದ ಅನಗತ್ಯ ವಿಷಯಗಳು ನಿಮ್ಮ ಮನಸ್ಸನ್ನು ಹಾಳುಮಾಡಲು ಬಿಡಬೇಡಿ. ಮಾರ್ಕಸ್ ಅರೋಲಿಯಸ್ ಹೇಳಿದ್ದಾರೆ, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯ ಪಡೆದಿರುವ ಶಕ್ತಿ ನಮ್ಮಲ್ಲಿದೆ. ರಾಜಕೀಯ ಅಥವಾ ಇತರರ ಮಾತು, ಹೀಗೆ ಪ್ರತಿಯೊಂದರ ಬಗ್ಗೆಯೂ ಅಭಿಪ್ರಾಯ ವ್ಯಕ್ತಪಡಿಸುವುದು ನಮ್ಮ ಅಭ್ಯಾಸವಾಗಿದೆ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುತ್ತದೆ. ಮಾನಸಿಕ ಡಿಲೀಟ್ ಅಭ್ಯಾಸ ಮಾಡಿ. ಒಂದು ವಿಷಯದ ಬಗ್ಗೆ ನಿಮಗೆ ಅರಿವಿಲ್ಲದಿದ್ದರೆ ಅದು ನಿಮ್ಮನ್ನು ನೋಯಿಸಲು ಸಾಧ್ಯವಿಲ್ಲ. ನಕಾರಾತ್ಮಕ ವಿಷಯಗಳು ಅಸ್ತಿತ್ವದಲ್ಲಿಲ್ಲದಂತೆ ವರ್ತಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಡಿ. ಇಂದು ನೀವು ಯಾವ ವಿಷಯದ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ನಿಲ್ಲಿಸುತ್ತೀರಿ? ಕಾಮೆಂಟ್ ಮಾಡಿ. ಸೆನೆಕಾ ಒಮ್ಮೆ ಎಚ್ಚರಿಸಿದ್ದರು, ಕೋಪಕ್ಕಿಂತ ಹೆಚ್ಚು ಮೂರ್ಖತನದ ವಿಷಯ ಯಾವುದೂ ಇಲ್ಲ. ಇದು ಶಕ್ತಿಯೆಂದು ನಾವು ಭಾವಿಸುತ್ತೇವೆ, ಆದರೆ ಇದು ವಾಸ್ತವವಾಗಿ ಒಂದು ಬಲೆ. ನಾವು ವರ್ಕ್ಔಟ್ಗಾಗಿ, ದ್ವೇಷ ಮತ್ತು ವೃತ್ತಿಜೀವನಕ್ಕಾಗಿ ಕೋಪವನ್ನು ಬಳಸುತ್ತೇವೆ. ಆದರೆ ಕೋಪವು ಒಂದು ಕೆಟ್ಟ ಇಂಧನ. ಇದು ನಿಮ್ಮನ್ನು ಒಳಗಿನಿಂದ ಸುಡುವ ಒತ್ತಡವನ್ನು ಬಿಟ್ಟು ಹೋಗುತ್ತದೆ. ಕೋಪವನ್ನು ನಿಮ್ಮ ಇಂಜಿನ್ ಆಗಿ ಬಳಸುವುದನ್ನು ನಿಲ್ಲಿಸಿ. ಕೂಲಿಂಗ್ ಪೀರಿಯಡ್ ಬಳಸಿ. ನೀವು ಕೋಪಗೊಂಡಾಗ ಆ ಸಂದೇಶವನ್ನು ಬರೆಯಿರಿ. ಅದನ್ನು ಪಕ್ಕಕ್ಕಿಡಿ ಮತ್ತು ಅದನ್ನು ಎಂದಿಗೂ ಕಳುಹಿಸಬೇಡಿ. ನಿಜವಾದ ಶಕ್ತಿಯು ಪ್ರತಿಕ್ರಿಯಿಸುವುದರಲ್ಲಿಲ್ಲ, ಬದಲಾಗಿ ಶಾಂತವಾಗಿರುವುದನ್ನು ಆರಿಸಿಕೊಳ್ಳುವುದರಲ್ಲಿದೆ. ಇಂದು ನಿಮಗೆ ಯಾವ ವಿಷಯಕ್ಕೆ ಕೋಪ ಬಂತು? ನೀವು ಅದನ್ನು ಹೇಗೆ ನಿಭಾಯಿಸಿದಿರಿ? ಕಾಮೆಂಟ್ನಲ್ಲಿ ತಿಳಿಸಿ. ಅಧಿಕಾರ ಎಂದರೆ ಇತರರನ್ನು ನಿಯಂತ್ರಿಸುವುದು ಎಂದು ಹೆಚ್ಚಿನವರು ಭಾವಿಸುತ್ತಾರೆ. ಆದರೆ ಸ್ಟೋಯಿಕ್ಸ್ಗೆ ಸತ್ಯ ತಿಳಿದಿತ್ತು. ನಿಮ್ಮ ಮೇಲೆ ನಿಮಗೆ ಇರುವ ಸಂಪೂರ್ಣ ನಿಯಂತ್ರಣವೇ ನಿಜವಾದ ಶಕ್ತಿ. ನಾವು ನಮ್ಮ ಆಸೆ ಮತ್ತು ಸಿಟ್ಟಿಗೆ ಬಲಿಯಾಗುತ್ತೇವೆ. ನೀವು ಪ್ರೀತಿಪಾತ್ರರ ಮೇಲೆ ಕಿರುಚಾಡಿದಾಗ ಅಥವಾ ಫೋನ್ ನೋಡುವುದನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ನೀವು ನಾಯಕರಲ್ಲ, ನಿಮ್ಮ ಪ್ರಚೋದನೆಗಳ ಗುಲಾಮರು. ಸೆನೆಕಾ ಹೇಳುತ್ತಾರೆ, ನಿಮ್ಮ ಆತ್ಮವು ಒಬ್ಬ ರಾಜ ಅಥವಾ ಸರ್ವಾಧಿಕಾರಿ ಇದ್ದಂತೆ. ರಾಜನು ಗೌರವವನ್ನು ರಕ್ಷಿಸುತ್ತಾನೆ, ಸರ್ವಾಧಿಕಾರಿ ದುರಾಸೆಯ ಗುಲಾಮನಾಗಿರುತ್ತಾನೆ. ಇಂದು ರಾಜನಾಗಿರಿ. ಪ್ರಚೋದನೆಗಿಂತ ಶಿಸ್ತನ್ನು ಆರಿಸಿ. ನೀವು ನಿಮ್ಮ ದಿನವನ್ನು ಆಳುತ್ತಿದ್ದೀರಾ ಅಥವಾ ನಿಮ್ಮ ದಿನವು ನಿಮ್ಮನ್ನು ಆಳುತ್ತಿದೆಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಜಗತ್ತು ನಿಮ್ಮನ್ನು ಗುರಿಯಾಗಿಸುತ್ತಿಲ್ಲ. ನಿಮ್ಮ ಭಾವನೆಗಳ ಮೇಲಿನ ನಿಯಂತ್ರಣದ ಕೊರತೆ ನಿಮ್ಮನ್ನು ಕಾಡುತ್ತಿದೆ. ಮನಸ್ಸು ಶಾಂತವಾಗಿದ್ದರೆ ಜಗತ್ತೇ ಶಾಂತವಾಗಿರುತ್ತದೆ ಎಂದು ಮಾರ್ಕಸ್ ಅರೋಲಿಯಸ್ ಹೇಳಿದ್ದಾರೆ. ಪ್ರತಿಯೊಂದು ನೋಟಿಫಿಕೇಶನ್, ಪ್ರತಿಯೊಂದು ಕೆಟ್ಟ ಕಾಮೆಂಟ್ ನಮ್ಮ ಮೆದುಳನ್ನು ಹೈಜಾಕ್ ಮಾಡಲು ನಾವು ಬಿಡುತ್ತೇವೆ. ನಾವು ನಮ್ಮ ಪ್ರೇರಣೆಗಳ ಕೈಗೊಂಬೆಗಳಾಗಿದ್ದೇವೆ. ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತೇವೆ, ಆದರೆ ಯಾವುದನ್ನೂ ನಿಯಂತ್ರಿಸುವುದಿಲ್ಲ. ನಿಮ್ಮ ಆಂತರಿಕ ಕೋಟೆಯನ್ನು ಇನ್ನರ್ ಸಿಟಡೆಲ್ ನಿರ್ಮಿಸಿ. ಬಿಕ್ಕಟ್ಟು ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಸ್ವಲ್ಪ ನಿಲ್ಲಿ. ಅಶಾಂತಿ ಇರುವುದು ನಿಮ್ಮ ಆತ್ಮದಲ್ಲೇ ಹೊರತು ಘಟನೆಯಲ್ಲಿಲ್ಲ ಎಂದು ಅರಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ, ಆಗ ನಿಮ್ಮ ಬುದ್ಧಿವಂತಿಕೆಯು ಮತ್ತೆ ಸ್ಪಷ್ಟವಾಗಿ ಬೆಳಗುತ್ತದೆ. ಇಂದು ನೀವು ಯಾವುದಕ್ಕೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತೀರಿ? ಕೆಳಗೆ ಕಾಮೆಂಟ್ ಮಾಡಿ. ಎಪಿಕ್ಟೇಟಸ್ ಹೇಳಿದಂತೆ, ನೀವು ಒಂದು ಕೋಟೆಯ ರಕ್ಷಕರು. ಆದರೆ ಆ ಕೋಟೆ ಕಲ್ಲಿನದಲ್ಲ, ಅದು ನಿಮ್ಮ ಮನಸ್ಸು. ನಾವು ಪ್ರತಿಯೊಬ್ಬರನ್ನೂ ಒಳಗೆ ಬಿಡುತ್ತೇವೆ. ಕಚೇರಿಯ ಜಗಳಗಳು, ಕೆಟ್ಟ ಇಮೇಲ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಕಮೆಂಟ್ಗಳು. ನಾವು ನಮ್ಮ ಮನಸ್ಸಿನ ಶಾಂತಿಯನ್ನು ಉಚಿತವೆಂದು ಭಾವಿಸಿ ಸಣ್ಣ ವಿಷಯಗಳಿಗೂ ನಮ್ಮ ಶಕ್ತಿಯನ್ನು ವ್ಯಯಿಸುತ್ತೇವೆ. ನಿಮ್ಮ ಸ್ವಾತಂತ್ರ್ಯವನ್ನು ಅಷ್ಟು ಅಗ್ಗವಾಗಿ ಮಾರಬೇಡಿ. ನಿಮ್ಮ ಗ್ರಹಿಕೆಗಳನ್ನು ರಕ್ಷಿಸಿಕೊಳ್ಳುವುದನ್ನು ಕಲಿಯಿರಿ. ಪ್ರತಿಕ್ರಿಯಿಸುವ ಮೊದಲು ಕೇಳಿ, ಈ ಪರಿಸ್ಥಿತಿಯು ನನ್ನ ಶಾಂತಿಗಿಂತ ದೊಡ್ಡದೆ. ಇದು ಜೀವನ ಮರಣದ ವಿಷಯವಲ್ಲದಿದ್ದರೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ನಿಲ್ಲಿಸಿ. ಇಂದು ನೀವು ಯಾವ ವಿಷಯದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ.
ನಿಮ್ಮ ಹಳೆಯ ಜೀವನ ಈಗಾಗಲೇ ಮುಗಿದು ಹೋಗಿದೆ ಎಂದು ನಾನು ಹೇಳಿದರೆ ಮಾರ್ಕಸ್ ಅರೋಲಿಯಸ್ ಹೇಳುತ್ತಾರೆ, ನೀವು ಈಗಾಗಲೇ ಮರಣ ಹೊಂದಿದ್ದೀರಿ ಎಂದು ಭಾವಿಸಿ. ಈ ಕ್ಷಣದಿಂದ ಎಲ್ಲವೂ ಒಂದು ಬೋನಸ್. ನಮ್ಮಲ್ಲಿ ಇರುವುದನ್ನು ಕಳೆದುಕೊಳ್ಳುವ ಭಯದಲ್ಲೇ ನಾವು ದಿನಗಳನ್ನು ಕಳೆಯುತ್ತೇವೆ, ನಮ್ಮ ಸೌಕರ್ಯ ಅಥವಾ ನಮ್ಮ ಸಮಯ. ನಾವು ಜೀವನವನ್ನು ಒಂದು ಸಾಲದಂತೆ ನೋಡುತ್ತೇವೆ, ಆದರೆ ಅದು ನಮಗೆ ಈಗಾಗಲೇ ಸಿಕ್ಕಿರುವ ಉಡುಗೊರೆ ಎಂದು ಮರೆಯುತ್ತೇವೆ. ಇದನ್ನು ಬೋನಸ್ ರೌಂಡ್ ಮನೋಭಾವ ಎನ್ನಿ. ನೀವು ಮರಣವನ್ನು ಒಪ್ಪಿಕೊಂಡಾಗ ವಿಧಿಯ ವಿರುದ್ಧ ಹೋರಾಡುವುದನ್ನು ನಿಲ್ಲಿಸಿ ಸಿಕ್ಕಿರುವ ಜೀವನವನ್ನು ಪ್ರೀತಿಸಲು ಶುರು ಮಾಡುತ್ತೀರಿ. ನಿಮ್ಮ ಹಣೆಬರಹವನ್ನು ಪ್ರೀತಿಸಿ. ಅಮೋರ್ ಫಟಿ. ಈ ಸ್ಪಷ್ಟತೆಯಿಂದ ಸಣ್ಣ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಟ್ಟು ನಿಜವಾಗಿಯೂ ಮುಖ್ಯವಾದುದಕ್ಕಾಗಿ ಬದುಕಿ. ಇಂದು ನಿಮ್ಮ ಬೋನಸ್ ದಿನವಾಗಿದ್ದರೆ ನೀವು ಯಾವುದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸುತ್ತೀರಿ? ಕೆಳಗೆ ಕಾಮೆಂಟ್ ಮಾಡಿ.